ತಮ್ಮೆಲ್ಲರ ಅಂತರಾತ್ಮ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ವಂದಿಸಿ, ತಂದೆ ಹೂವ ಹಣ್ಣ ಕಾಯ ಕರ್ಪೂರಗಳ ತಂದೆ ವಸ್ತ್ರವ ಎಣ್ಣೆ ತುಪ್ಪ ದೀಪ ನಿಂದು ಬಿಡುತ್ತಲಿ ಎಲ್ಲ ಎಂದು ಪೂಜೆಯ ಆಟ ಚಂದವೈ ಜಗನಿಯಮಾದಂಥ ಪರಮಾತ್ಮ. ಭಾರತೀಯ ಸಂಸ್ಕೃತಿಯಲ್ಲಿ ಪೂಜೆ ಪುನಸ್ಕಾರಗಳಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡಲಾಗಿದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾದ್ರೆ ಈ ಪೂಜೆಯನ್ನ ಯಾಕೆ ನಮ್ಮಲ್ಲಿ ಇಟ್ರು, ಯಾಕಾಗಿ ನಾವು ಅದನ್ನ ಮಾಡ್ತೇವೆ? ಅದಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಅರ್ಥಗಳಿದ್ದಾವೆ. ಅದು ಮಾನಸಿಕವಾಗಿ ನಮಗೆ ಶಾಂತಿಯನ್ನು ಕೊಡುವಂಥದ್ದು, ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಒಂದು ಅಜ್ಞಾನವನ್ನು ಹೋಗಲಾಡಿಸುವಂಥದ್ದು, ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಏನು ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೆ, ಅಂದ್ರೆ ನೆಗೆಟಿವ್ ಎನರ್ಜೀಸ್ ಅಂತ ಏನು ಹೇಳ್ತೀವಿ, ಆ ನೆಗೆಟಿವ್ ಎನರ್ಜೀಸ್ಗಳನ್ನ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ವ್ಯವಸ್ಥೆಯೂ ಕೂಡ ಈ ಪೂಜೆಗಳು ಅಂತಾಗಿದೆ. ಇಷ್ಟೇ ಅಲ್ಲದೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನನ್ನ ಗೌರವಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಈ ಪೂಜೆಗಳಿಂದ ಮಾಡಲಾಗಿದೆ. ಅದೇ ರೀತಿಯಾಗಿ ಪೂಜೆ ಅನ್ನುವಂಥದ್ರಲ್ಲಿ ಇನ್ನೊಂದು ವಿಶೇಷತೆಯನ್ನು ಕಲಿಸ್ತೀವಿ. ನಮ್ಮ ಮನಸ್ಸಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ರೂಢಿಯನ್ನ ಮಾಡಿಸುವಂಥದ್ದು. ಏನು ರೂಢಿಯನ್ನ ಮಾಡಿಸ್ತೀವಿ ಅಂತಂದ್ರೆ, ಮನುಷ್ಯನ ಒಂದು ಸ್ವಾಭಾವಿಕ ಗುಣ ಅಂತಂದ್ರೆ ಏನು ಅಂತಂದ್ರೆ, ಎಲ್ಲದು ತನ್ನದು ಅಂತ ಬದುಕುವುದು. ಇದು ನನಗೆ ಬೇಕು, ಇದು ನನಗೆ ಬೇಕು, ಇದು ನನ್ನದು, ಇದು ನನ್ನದು ಅನ್ನುವುದಾಗಿ ಅದನ್ನ ಯಾರು ಕಲಿಸಬೇಕು ಅಂತಿಲ್ಲ. ಅವನು ಹುಟ್ಟದಾಗಿಂದಲೂ ಕೂಡ ಅವನು ತನ್ನದು ತನ್ನದು ಅಂತಾನೆ ಬದುಕ್ತಾನೆ ಎಲ್ಲವನ್ನ. ಆದ್ರೆ ವಾಸ್ತವಿಕವಾಗಿ ಮನುಷ್ಯ ಅನ್ನುವಂಥವನು ಯಾವಾಗ ತನ್ನದು ತನ್ನದು ಅಂತ ಅತಿಯಾಗಿ ಬಯಸ್ತಾ ಹೋಗ್ತಾನೆ, ಅವನು ಇನ್ನೊಬ್ಬ ಪ್ರಾಣಿಗೆ, ಇನ್ನೊಂದು ಜೀವಿಗೆ ಬದುಕಲಿಕ್ಕೆ ಅವನಿಂದ ತೊಂದರೆಯಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂತಹ ಸಂಭವತೆಗಳಿದ್ದಾವೆ. ಈ ಪೂಜೆ ಪುನಸ್ಕಾರಗಳಲ್ಲಿ ನೋಡಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಾವು ಅದನ್ನ ಒಂದು ವಸ್ತುಗಳನ್ನ ನಾವು ಸಂಗ್ರಹ ಏನ್ ಮಾಡ್ತೇವೆ, ಅದನ್ನ ನಮಗಾಗಿ ಅಲ್ಲದಿದ್ರೂ ಬೇರೆಯದಕ್ಕಾಗಿ ಅಂದ್ರೆ ಭಗವಂತನಿಗಾಗಿ ಆದರೂ ನಾವು ಅದನ್ನ ಸಮರ್ಪಣೆ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಅಂದ್ರೆ ಇಲ್ಲಿ ನನ್ನದು ಅನ್ನೋಕ್ಕಿಂತ ಇದೆಲ್ಲದು ನಿನ್ನದು ಅನ್ನುವಂತಹ ಸಂಪ್ರದಾಯವನ್ನ ಅಥವಾ ಒಂದು ಮಾನಸಿಕ ಸ್ಥಿತಿಯನ್ನ ಮನುಷ್ಯನಲ್ಲಿ ನಿರ್ಮಾಣ ಮಾಡುವಂತಹ ಒಂದು ವ್ಯವಸ್ಥೆ ಅಂತಂದ್ರೆ ಅದು ಪೂಜೆಗಳು ಅಂತ ಹೇಳಬಹುದು. ಪೂಜೆಗಳಲ್ಲಿ ನಾವು ಹೇಳ್ತೇವೆ, ಈ ವಚನ ಹೇಳುತ್ತೆ ನೋಡಿ, ತಂದೆ ಹೂವ ಹಣ್ಣ ಕಾಯ ಕರ್ಪೂರಗಳ. ನೀನು ದುಡಿದು ಒಂದು 100 ರೂಪಾಯಿಯನ್ನು ದುಡಿದಿದೀಯಾ, ಆ 100 ರೂಪಾಯಿಯನ್ನ ನೀನು ಅದರಿಂದ ಒಂದು ಪೂಜೆಯನ್ನ ಮಾಡಿಸಬೇಕಾಗಿದೆ ಅಂತಂದ್ರೆ ನೀನು ಹೂವನ್ನ ತರ್ತೀಯ, ಹಣ್ಣನ್ನ ತರ್ತೀಯ, ಕಾಯಿಗಳನ್ನ ತರ್ತೀಯ, ಕರ್ಪೂರವನ್ನ ತರ್ತೀಯ, ವಸ್ತ್ರಗಳನ್ನ ತರ್ತೀಯ, ಎಣ್ಣೆಗಳನ್ನ ತರ್ತೀಯ, ತುಪ್ಪವನ್ನ ತರ್ತೀಯ, ದೀಪವನ್ನ ತರ್ತೀಯ. ಹೀಗೆ ಪೂಜೆಗೆ ಬೇಕಾಗಿರ್ತಕ್ಕಂಥ ನಾನಾ ವಿಧವಾದಂತಹ ಸಾಮಗ್ರಿಗಳನ್ನ ನೀನು ಅದರಲ್ಲಿ ಖರೀದಿ ಮಾಡ್ತೀಯ. ಈ ಒಂದು 100 ರೂಪಾಯಿ ಎಷ್ಟೆಲ್ಲ ಜನರಿಗೆ ಹಂಚಿ ಹೋಯಿತು ಅನ್ನೋದನ್ನ ನಾವು ವ್ಯವಸ್ಥೆ ಮಾಡಬೇಕು. ಈ ಪೂಜೆ ಅಂತಂದ್ರೆ ಇವತ್ತು ನೋಡಿ, ಆ ಹೂವನ್ನ ತರ್ತೀವಿ ಅಂತಂದ್ರೆ ಹೂವನ್ನ ಬೆಳೆದಿರ್ತಕ್ಕಂಥ ವ್ಯಕ್ತಿಗೆ ಜೀವನ ಆಗತ್ತೆ, ಹೂವನ್ನ ಮುಟ್ಟಿ ಅದನ್ನ ಮಾಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಜೀವನ ಆಗತ್ತೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಆಗಿರ್ತಕ್ಕಂಥ ಜೀವನವನ್ನ ಮಾಡಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಎನ್ನುವಂಥದ್ದು ನಿರ್ಮಾಣ ಆಗುತ್ತದೆ. ಇವತ್ತು ನಾವು ಒಂದು ದೇವಸ್ಥಾನವನ್ನ ಹೋಗ್ತೀವಿ, ಆ ದೇವಸ್ಥಾನದ ಹೊರಗಡೆ ಒಂದು ದೊಡ್ಡದಾಗಿರತಕ್ಕಂತಹ ಒಂದು ಮಾರ್ಕೆಟ್ ನಿರ್ಮಾಣ ಆಗಿರುತ್ತೆ. ಅಲ್ಲಿ ಹೂಗಳು ಸಿಗ್ತಾವೆ, ಹಣ್ಣುಗಳು ಸಿಗ್ತಾವೆ, ಕಾಯಿಗಳು ಸಿಗ್ತಾವೆ, ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಸಿಗ್ತಾವೆ. ಈ ಪೂಜಾ ಸಾಮಗ್ರಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಹಿಂದುಗಡೆ ಎಷ್ಟೋ ಸಾವಿರ ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ಸಾವಿರಾರು ಜನರ ಹೊಟ್ಟೆಯನ್ನ ತುಂಬುವಂತಹ ಒಂದು ಕೆಲಸವನ್ನ ಇವತ್ತು ನೀನು ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಒಬ್ಬ ಭಕ್ತ ಮಾಡ್ತಾ ಇರ್ತಾನೆ. ಭಕ್ತ ಪುಣ್ಯವನ್ನು ಎಲ್ಲಿ ಮಾಡಿಕೊಳ್ತಾ ಇದ್ದಾನೆ ಅಂತಂದ್ರೆ, ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಕಲ್ಲಿನ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡುವುದರಿಂದ ಅವನು ಪುಣ್ಯವನ್ನ ಮಾಡ್ತಾ ಇಲ್ಲ. ಆ ಹಾಲನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಅವನಿಂದ ಏನು ಇವನು ಖರೀದಿಯನ್ನ ಮಾಡ್ತಾನೆ. ಆ ಖರೀದಿ ಮಾಡುವುದರಿಂದ ಆ ಹಾಲುವನ್ನ ಮಾಡುವಂತಹ ವ್ಯಕ್ತಿ ಏನಿದ್ದಾನೆ, ಹಾಲನ್ನ ಕರೆಯುವಂತ ವ್ಯಕ್ತಿ ಇದ್ದಾನೆ, ಹೈನುಗಾರಿಕೆ ಮಾಡುವಂತ ವ್ಯಕ್ತಿ ಇದ್ದಾನೆ, ಗೋವನ್ನ ಪಾಲನೆ ಮಾಡುವಂತ ವ್ಯಕ್ತಿ ಇದ್ದಾನೆ, ಅವನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇದೆ. ಅದರಿಂದ ಅವನಿಗೆ ಪುಣ್ಯ ಬರುತ್ತೆ. ಹೂವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದರಿಂದ ಅದರಿಂದ ಭಗವಂತ ತೃಪ್ತನಾಗ್ತಾನೋ ಬಿಡ್ತಾನೋ ಅನ್ನುವುದು ಎರಡನೆಯ ವಿಷಯ. ಅಥವಾ ಅದು ಭಗವಂತ ಭಕ್ತಿಯಿಂದ ಒಂದು ಹೂವನ್ನ ಸಮರ್ಪಣೆ ಮಾಡಿದ್ರು ಆತ ಖುಷಿಯನ್ನ ಪಡಬಹುದು. ಆದರೆ ಒಂದು ದೊಡ್ಡ ಮಾಲೆಯನ್ನ ನಾವು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಹಾಕ್ತೇವೆ. ಇದರಿಂದ ಪುಣ್ಯ ಹೇಗೆ ಬರುತ್ತೆ ಅಂದ್ರೆ, ಆ ಮಾಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಆ ದಿವಸ ನೀನು ಊಟ ಕೊಟ್ಟಿರ್ತಕ್ಕಂಥ ಪುಣ್ಯ ನಿನಗೆ ಬರುತ್ತೆ. ಹೂವನ್ನ ಯಾವ ವ್ಯಕ್ತಿ ಬೆಳೆದಿದ್ದಾನೆ, ಆ ಹೂವನ್ನ ಬೆಳೆದಿರ್ತಕ್ಕಂಥ ವ್ಯಕ್ತಿಗೆ ಅನ್ನವನ್ನ ಕೊಟ್ಟಿರ್ತಕ್ಕಂಥ ಪುಣ್ಯ ನಿನಗೆ ಬರುತ್ತೆ. ನೋಡಿ, ಭಾರತದಲ್ಲಿ ಎಷ್ಟು ಸಾವಿರ ದೇವಸ್ಥಾನಗಳಿದ್ದಾವೆ. ಈ ಎಲ್ಲಾ ದೇವಸ್ಥಾನಗಳನ್ನ ನಂಬಿಕೊಂಡು ಜೀವನ ಮಾಡುವಂತಹ ಎಷ್ಟು ಸಾವಿರ ಲಕ್ಷ ಜನರಿದ್ದಾರೆ. ಅವರೆಲ್ಲರಿಗೂ ಕೂಡ ಅನ್ನವನ್ನ ಕೊಡುವಂತಹ ವ್ಯವಸ್ಥೆಯನ್ನ ಇವತ್ತು ದೇವರ ಭಕ್ತರು ಮಾಡ್ತಾ ಇದ್ದಾರೆ. ಇದು ವಾಸ್ತವಿಕವಾಗಿ ನಮಗೆ ಬರುವಂತಹ ಒಂದು
ನಿಜವಾದಂತಹ ಪುಣ್ಯ ಆಗಿದೆ. ಹಾಗಾಗಿ ಭಾರತದಲ್ಲಿ ಮಾಡಿರ್ತಕ್ಕಂಥ ಈ ಪೂಜೆ ಪುನಸ್ಕಾರಗಳೇನಿದ್ದಾವೆ, ದೇವತಾ ಪರಿಕಲ್ಪನೆಗಳಿದ್ದಾವೆ, ದೇವಸ್ಥಾನಗಳ ನಿರ್ಮಾಣ ಏನಿದೆ, ಇದು ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಬ್ಯಾಲೆನ್ಸ್ ಅನ್ನ ತೆಗೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆಯಾಗಿದೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಈ ವಚನದಲ್ಲಿ, ತಂದೆ ಹೂವ ಹಣ್ಣ ಕಾಯ ಕರ್ಪೂರಗಳ, ತಂದೆ ವಸ್ತ್ರವ ಎಣ್ಣೆ ತುಪ್ಪ ದೀಪ. ಇಂಥವನ್ನೆಲ್ಲವನ್ನ ನೀನು ತೆಗೆದುಕೊಂಡು ಬರ್ತೀಯಾ, ಇದರಿಂದ ನಿನಗೆ ಪುಣ್ಯ ಬರುತ್ತೆ. ಜೊತೆಗೆ ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ, ತನ್ನ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಟುಕೊಳ್ಳುವಂತಹ, ಇದು ಯಾವುದೂ ತನ್ನದಲ್ಲ ಅನ್ನುವಂಥ, ಅಥವಾ ನಾವು ದುಡಿದಿದ್ದರಲ್ಲಿ ಒಂದು 10 ರೂಪಾಯಿಯನ್ನಾದರೂ ಇನ್ನೊಬ್ಬರಿಗೆ ಕೊಟ್ಟು ಜೀವನ ಮಾಡುವಂತಹ ಒಂದು ಮನಸ್ಥಿತಿಯನ್ನ, ಒಂದು ರೂಢಿಯನ್ನ ನಮಗೆ ರೂಢಿಸಿಕೊಡುವಂಥದ್ದು ಅಂತಂದ್ರೆ ಪೂಜೆಗಳು. ಹಾಗಾಗಿ ನಿಂದು ಬಿಡುತ್ತಲಿ ಎಲ್ಲ ಎಂದು ಪೂಜೆಯ ಆಟ. ನನ್ನದು ಅಂತ ನೀನೇನು ಜೀವನ ಮಾಡ್ತೀಯಾ, ಅದನ್ನ ಬಿಟ್ಟು ಜೀವಿಸುವಂತಹ ಒಂದು ಆಟವೇ ಈ ಪೂಜೆ ಅನ್ನುವಂಥದ್ದಾಗಿದೆ. ಚಂದವೈ ಜಗದೇಮದತ್ತ ಪರಮಾತ್ಮ. ಈ ಪೂಜೆ ಅನ್ನುವಂಥದ್ದನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವುದನ್ನು ನಾವು ನೋಡಬೇಕಾಗಿದೆ. ಹಾಗಾಗಿ ಇವತ್ತು ಪೂಜೆಯನ್ನ ಮಾಡಿಸಬೇಕಾದ್ರೆ ಒಬ್ಬ ಪುರೋಹಿತರನ್ನು ಕರೆಸ್ತೇವೆ. ಆ ಪುರೋಹಿತರಿಗೆ ನಾವು ದಕ್ಷಿಣೆಯನ್ನ ಕೊಡ್ತೇವೆ. ಆ ದಕ್ಷಿಣೆಯನ್ನು ಕೊಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಅವರ ಮನೆ ಅನ್ನುವಂಥದ್ದು ನಡೀತಾ ಇದೆ, ಅವರಿಗೆ ಅನ್ನ ಕೊಟ್ಟಿರತಕ್ಕಂಥ ಪುಣ್ಯ ಅನ್ನುವಂಥದ್ದು ನಿನಗೆ ಬರ್ತಾ ಇದೆ. ಜೊತೆಗೆ ಆ ಪುರೋಹಿತರು ವೇದಗಳನ್ನು ಅಧ್ಯಯನ ಮಾಡಿರ್ತಾರೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ. ನಮ್ಮ ಋಷಿಗಳು ಮುನಿಗಳು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಅವರು ಜೀವಂತವಾಗಿ ಇಡ್ಲಿಕ್ಕೆ ಅವರು ಸೆಣಸ್ತಾ ಇರ್ತಾರೆ. ಅದಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿ ಇಡ್ತಾರೆ. ಒಂದು ವೇಳೆ ನಾವು ಪುರೋಹಿತ ವರ್ಗವನ್ನ, ಅದಕ್ಕೆ ದಾನವನ್ನ ಕೊಡುವಂಥದ್ದನ್ನ ಬಿಟ್ಟುಬಿಟ್ರು ಅಂತಂದ್ರೆ, ನಮ್ಮ ಭಾರತೀಯ ಮೂಲ ಸಂಸ್ಕೃತಿಯ ಮೂಲ ಗ್ರಂಥಗಳನ್ನ ಯಾರೂ ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಮುಂದೆ ಬರೋದಿಲ್ಲ. ಹಾಗಾಗಿ ಈಗ ನಾವು ಪುರೋಹಿತರಿಗೆ ಏನು ದಕ್ಷಿಣೆಯನ್ನು ಕೊಡ್ತಾ ಇದ್ದೇವೆ, ಆ ದಕ್ಷಿಣೆಯನ್ನು ಕೊಡುವುದರ ಹಿಂದೆ ಬಹಳ ವಿಶಾಲವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಮಾಡಲಾಗಿದೆ. ಒಂದು, ನೀನು ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವುದನ್ನು ಕಲಿಯಬೇಕಾಗಿದೆ. ಎರಡನೆಯದಾಗಿ, ನೀನು ಇನ್ನೊಬ್ಬರಿಗೆ ಕೊಟ್ಟಾಗ ನಿನಗೆ ಪುಣ್ಯ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅನ್ನುವಂಥದ್ದು. ಮೂರನೇದಾಗಿ, ಪುರೋಹಿತ ವರ್ಗಕ್ಕೆ ನೀನು ಕೊಡುವುದರಿಂದ ಅವರು ವೇದಗಳನ್ನ, ಶಾಸ್ತ್ರಗಳನ್ನ, ಮಂತ್ರಗಳನ್ನ, ತಂತ್ರಗಳನ್ನ, ಇತ್ಯಾದಿ ಗ್ರಂಥಗಳನ್ನ ಅವರು ಅಧ್ಯಯನ ಮಾಡಿ ಅದನ್ನ ಜೀವಂತವಾಗಿ ಇಡುವಂತಹ, ತಮ್ಮ ಒಂದು ಜನರೇಷನ್ ಇಂದ ಮುಂದಿನ ಜನರೇಷನ್ಗೆ ತಲತಲಾಂತರವಾಗಿ ವಂಶ ಪಾರಂಪರ್ಯವಾಗಿ ಗುರು ಶಿಷ್ಯ ಪರಂಪರೆಯ ಮೂಲಕವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಗ್ರಂಥಗಳೇ ಇಲ್ಲ ಅಂತಂದ್ರೆ, ಒಂದು ನಮ್ಮ ಸಂಸ್ಕೃತಿಗೆ ಇರತಕ್ಕಂಥ ತಳಪಾಯ ಅನ್ನುವಂಥದ್ದೇ ಇರೋದಿಲ್ಲ. ಅದಕ್ಕೆ ಒಂದು ನಿಜವಾಗಿರತಕ್ಕಂತಹ ಒಂದು ರೂಪರೇಷೆಯನ್ನು ನಾವು ಪರಿಕಲ್ಪನೆ ಮಾಡಿಕೊಳ್ಳುವುದು ಇನ್ನು ಶತಶತಮಾನಗಳ ನಂತರ ತೊಂದರೆಯಾಗತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿಗೆ ಮೂಲ ಆಧಾರವಾಗಿರ್ತಕ್ಕಂಥ ಗ್ರಂಥಗಳನ್ನು ಯಾವ ವ್ಯಕ್ತಿ ಎನ್ನುವಂಥವನು ಸಂರಕ್ಷಣೆ ಮಾಡ್ತಾ ಇದ್ದಾನೋ, ಆ ಸಂರಕ್ಷಣೆ ಮಾಡುವಂತಹ ವ್ಯಕ್ತಿಯನ್ನ ಸಂರಕ್ಷಿಸುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗತ್ತೆ. ಇದನ್ನೆಲ್ಲವನ್ನ ಪರಿಕಲ್ಪನೆ ಮಾಡಿಕೊಂಡು ಪೂಜಾ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಿರ್ಮಾಣ ಮಾಡಿದ್ರು ಅನ್ನುವುದನ್ನ ಈ ಒಂದು ವಚನ ಅನ್ನುವಂಥದ್ದು ಬಹಳ ಸುಂದರವಾಗಿ ಹೇಳ್ತಾ ಇದೆ. ತಂದೆ ಹೂವ ಹಣ್ಣ ಕಾಯ ಕರ್ಪೂರಗಳ, ತಂದೆ ವಸ್ತ್ರವ ಎಣ್ಣೆ ತುಪ್ಪ ದೀಪ, ನಿಂದು ಬಿಡುತ್ತಲಿ ಎಲ್ಲ ಎಂದು ಪೂಜೆಯ ಆಟ. ಚಂದವೈ ಜಗನಿಯಮದತ್ತ ಪರಮಾತ್ಮ.